ಹೇಳಿ ಸರ್. ಈ ದಿವಸ ನಮ್ಮ ಕರ್ನಾಟಕ ರಾಜ್ಯ ಬಲಿಷ್ಠ ಸಂಘದ ವತಿಯಿಂದ ನಮ್ಮ ಜನಾಂಗದ ನಾಯಕರಾದಂಥ 4ನೇ ಸರಿ ಸತತವಾಗಿ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಿಂದ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿ 4ನೇ ಸರಿ MP ಆಗ್ತಾ ಇರುವಂಥ PC ಮೋಹನ್ ಅವರಿಗೆ ಸನ್ಮಾನವನ್ನು ಹಮ್ಮಿಕೊಂಡಿದ್ದೀವಿ. ಕರ್ನಾಟಕ ರಾಜ್ಯ ಬಲಿಷ್ಠ ಸಂಘಕ್ಕೆ ID ಕಾರ್ಡ್ಸ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಏಕೈಕ ದಲಿತ ಜನಾಂಗದ MP ಅಂದರೆ PC ಮೋಹನ್ ಅವರೇ. ಹೈಯೆಸ್ಟ್ ಮೈನಾರಿಟಿ ಇರುವಂಥ ಕಾನ್ಸ್ಟಿಟ್ಯೂನ್ಸಿ ಕರ್ನಾಟಕದಲ್ಲಿ ಬೆಂಗಳೂರು ಕೇಂದ್ರ. ಆ ಬೆಂಗಳೂರು ಕೇಂದ್ರದಿಂದ ಸತತವಾಗಿ 4ನೇ ಬಾರಿ ಜಯ ಗಳಿಸಿರೋ PC ಮೋಹನ್ ಅವರು. ನಾವು OBC ಕೋಟದಿಂದ ಈ ಸರಿ ಅವರು 100% ಸೆಂಟ್ರಲ್ ಮಿನಿಸ್ಟರ್ ಆಗ್ತಾರೆ ಅಂದ್ಕೊಂಡಿದ್ದೀವಿ. ಬಟ್ ಈಗೂ ನಮ್ಮ ಹೋಪ್ಸ್ ಏನು ಬಿಟ್ಟಿಲ್ಲ. 100% ಅವರು ನೆಕ್ಸ್ಟ್ ರೀಶಫಲ್ ಆದಾಗ ನಮ್ಮ ಜನಾಂಗದ ಪರವಾಗಿ 100% ಅವ್ರ ಕೇಂದ್ರದಲ್ಲಿ ಮಂತ್ರಿ ಆಗೇ ಆಗ್ತಾರೆ. ಈಗ MP ಆಗಿ 4 ಸರಿ ಗೆದ್ದಿರೋದ್ರಿಂದ ನಮ್ಮ ಜನಾಂಗದಲ್ಲಿ ಎಲ್ಲ ಸಂಘಗಳು ಕೂಡ ಸೇರಿ ಇವತ್ತು ಅವರಿಗೆ ಸನ್ಮಾನವನ್ನು ಮಾಡಿದ್ದೀವಿ. ಅವ್ರಿಗೇನೋ ಒಳ್ಳೆ ಶಕ್ತಿ ಕೊಡಲಿ, ಭಗವಂತ ಅವರನ್ನ ಕೇಂದ್ರದಲ್ಲಿ ಮಂತ್ರಿ ಮಾಡಲಿ ಅಂತೇಳಿ ಆ ಭಗವಂತನ ಕೈವಾರ ಯೋಗನಾರಾಯಣ ಬೇಡ್ಕೊಳ್ತಾರೆ. ಸರ್, ನಿಮ್ಮ ಸ್ಕೂಲ್ಗಳಿಗೆಲ್ಲ ಬಾಲ್ಡ್ವಿನ್ ಅಂತ ಹೆಸರಿಟ್ಟಿದ್ದೀರಾ, ಅದಕ್ಕೆ ಯಾರು ಪ್ರೇರಣೆ? ಅದಕ್ಕೆ ಬಾಲ್ಡ್ವಿನ್ನೇ ಪ್ರೇರಣೆ. ಬಾಲ್ಡ್ವಿನ್ ಶಾಲೆಯಲ್ಲಿ ಅಲ್ಲ, ಆಲ್ರೆಡಿ ಬಾಲ್ಡ್ವಿನ್ ಶಾಲೆಗಳು ಕ್ರಿಶ್ಚಿಯನ್ಸ್ ಇದರಲ್ಲಿ ಇದೆ. ಬಾಲ್ಡ್ವಿನ್ ಶಾಲೆಯಲ್ಲಿ ಹೆವಿ ಡೊನೇಷನ್ ತಗೊಳ್ತಾ ಇದ್ರು 1990-91ರಲ್ಲಿ. ಆವಾಗ ನಾವು ಮಿಡ್ಲ್ ಕ್ಲಾಸ್ ಪೀಪಲ್ಸ್ಗೆ ಓನ್ಲಿ ರಿಚ್ ಪೀಪಲ್ಸು ಪ್ಲಸ್ ಕ್ರಿಶ್ಚಿಯನ್ಸ್ ಮಾತ್ರ ಅವ್ರು ಸೀಟ್ ಕೊಡ್ತಾ ಇದ್ರು. ನಾನು ಅವ್ರ ಮೇಲೆ ಚಾಲೆಂಜ್ ಮಾಡಿದೆ, ಆಯ್ತಾ, ಏನು ಮಿಡ್ಲ್ ಕ್ಲಾಸ್ ಪೀಪಲ್ಸ್ ಸಾಮಾನ್ಯ ವರ್ಗದವರಿಗೆ ಬಾಲ್ಡ್ವಿನ್ ಇಂಟರ್ನ್ಯಾಷನಲ್ ಶಾಲೆಯನ್ನು ಕೊಡ್ತೀನಿ ಅಂತ ಚಾಲೆಂಜ್ ಮಾಡಿ ಈಗ ಸುಮಾರು 10 ಸಂಸ್ಥೆಗಳನ್ನು ಮಾಡಿದ್ದೀನಿ, 5 ಕಾಲೇಜುಗಳು ಮಾಡಿದ್ದೀನಿ, 15 ಸಂಸ್ಥೆಗಳಿದೆ. ನ್ಯೂ ಬಾಲ್ಡ್ವಿನ್ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ ಅಂತ ಸರ್ಕಾರದಿಂದ ಸ್ಯಾಂಕ್ಷನ್ ಆಗಿದೆ. ಅಲ್ಲಿ 4,000 ಜನ ಮಕ್ಕಳಿದ್ದಾರೆ. 100 ವರ್ಷ ತುಂಬಿದೆ. ಅದಕ್ಕೆ ನಂದು 33 ವರ್ಷ ತುಂಬಿದೆ. 20,000 ಜನಕ್ಕೆ ಮೇಲೆ ಮಕ್ಕಳಿದ್ದಾರೆ. ಓಕೆ, ಥ್ಯಾಂಕ್ ಯು.